ಎಲ್ರಿಗೂ ನನ್ನ ನಮಸ್ಕಾರ. ವಾರ್ಮ್ ಗ್ರೀಟಿಂಗ್ಸ್ ಫ್ರಮ್ ಶ್ರೀನಿವಾಸ್ ಯೂನಿವರ್ಸಿಟಿ. ನಾನೀಗ ಇಲ್ಲಿ ಸ್ಟ್ರೋಕ್ನ ಕಾರಣಗಳು, ಅದರ ಲಕ್ಷಣಗಳು ಮತ್ತು ಅದನ್ನು ಹೇಗೆ ತಡಿಬೋದಂತ ಹೇಳ್ತೇನೆ. ಮೊದಲಿಗೆ ಸ್ಟ್ರೋಕ್ನ ಕಾರಣಗಳು: ಹೆಚ್ಚಿದ ರಕ್ತದೊತ್ತಡ, ದೇಹದಲ್ಲಿ ಅತಿಯಾಗಿ ಹೆಚ್ಚಿದ ಕೊಬ್ಬಿನಾಂಶ ಅಂದರೆ ಕೊಲೆಸ್ಟ್ರಾಲ್ ಅಂಶ, ನಿಷ್ಕ್ರಿಯವಾದ ಜೀವನ ಶೈಲಿ ಅಂದರೆ ವ್ಯಾಯಾಮ ಮಾಡದೇ ಇರುವುದು, ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮಪಾನ ಮತ್ತು ಮದ್ಯಪಾನ ಮಾಡುವುದು. ಇನ್ನು ಸ್ಟ್ರೋಕ್ನ ಲಕ್ಷಣಗಳನ್ನು ನಾವು ಫಾಸ್ಟ್ ಎಂಬ ಸುಲಭವಾದ ಒಂದು ಇಂಗ್ಲಿಷ್ ಪದದಿಂದ ಗುರುತಿಸಬಹುದು. ಫಾಸ್ಟ್ ಅಲ್ಲಿ ಎಫ್ ಅಂದ್ರೆ ಫೇಶಿಯಲ್ ಡ್ರೂಪಿಂಗ್ ಅಂದ್ರೆ ಮುಖ ಒಂದು ಬದಿಗೆ ತಿರುಗಿಸಿಕೊಳ್ಳುವುದು, ಎ ಅಂದ್ರೆ ಆರ್ಮ್ ವೀಕ್ನೆಸ್ ಕೈ ಬಲಹೀನವಾಗುವುದು, ಎಸ್ ಅಂದ್ರೆ ಸ್ಪೀಚ್ ಡಿಫಿಕಲ್ಟಿ ಮಾತಾಡಲಿಕ್ಕೆ ಕಷ್ಟ ಆಗುವುದು ಅಥವಾ ಮಾತು ಅಸ್ಪಷ್ಟವಾಗುವುದು, ಟಿ ಅಂದ್ರೆ ಟೈಮ್ ಟು ಕಾಲ್ ಫಾರ್ ಎಮರ್ಜೆನ್ಸಿ ಅಂದ್ರೆ ತಕ್ಷಣ ತುರ್ತು ಸೇವೆಗೆ ಕರೆ ಮಾಡುವುದು. ಸ್ಟ್ರೋಕ್ನ ತಡೆಯ ಕ್ರಮಗಳು ಏನಂದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಉಪ್ಪು ಮತ್ತು ಕೊಬ್ಬಿನಾಂಶ ಕಡಿಮೆ ಇರೋ ಆಹಾರ ಸೇವಿಸಬೇಕು, ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು, ಸ್ಟ್ರೆಸ್ ಅಂತ ಹೇಳ್ತೇವಲ್ಲ ಅಂದ್ರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು, ವ್ಯಾಯಾಮ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಸೇವನೆ ಮಾಡಬೇಕು, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಬೇಕು. 50 ವರ್ಷಗಳ ನಂತರ ಬಿಪಿ ಮತ್ತು ಶುಗರ್ನ ತಪಾಸಣೆ ತಿಂಗಳಿಗೆ ಒಮ್ಮೆ ಆದರೂ ಮಾಡಿಸಬೇಕು. ಸ್ಟ್ರೋಕ್ನ ನಂತರ ಫಿಸಿಯೋಥೆರಪಿ ಮಹತ್ವದ ಪಾತ್ರ ವಹಿಸುತ್ತದೆ. ಸ್ಟ್ರೋಕ್ ಆದವರಿಗೆ ಬಲ ಬರಲಿಕ್ಕೆ, ಅವರಿಗೆ ಪುನಃ ನಡಿಲಿಕ್ಕೆ ಮತ್ತು ದೇಹದಲ್ಲಿ ಬ್ಯಾಲೆನ್ಸ್ ಅಂದರೆ ಸಮತೋಲನ ಹೆಚ್ಚಾಗಲಿಕ್ಕೆ ನೆರವಾಗ್ತದೆ. ಫಿಸಿಯೋಥೆರಪಿಯ ಮೂಲ ಉದ್ದೇಶವೇನೆಂದರೆ ಒಂದು ರೋಗಿಯನ್ನು ಸ್ವಾವಲಂಬಿಯಾಗಿ ಮಾಡಿಸುವುದು. ನಮ್ಮ ಜೀವನದಲ್ಲಿ ಶಾರೀರಿಕ ಚಟುವಟಿಕೆಗಳು ಅಂದರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೇವಲ್ಲ, ಅದನ್ನು ಮಾಡೋದು ತುಂಬ ಮುಖ್ಯ. ಇದರಿಂದ ನಾವು ಆರೋಗ್ಯವಾಗಿ ಇರ್ಬೋದು ಮತ್ತು ಸ್ಟ್ರೋಕನ್ನು ಸಹ ತಡೆಗಟ್ಟಬಹುದು. ಪ್ರತಿನಿತ್ಯ ವ್ಯಾಯಾಮ ಮಾಡುವ ಮೂಲಕ ನಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಿಕೊಳ್ಬೋದು, ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಬಹುದು ಮತ್ತು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಮತ್ತು ನಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಬೋದು. ಹಾಗಾಗಿ ಶಾರೀರಿಕ ಚಟುವಟಿಕೆಗಳಿಗೆ ಹೆಚ್ಚಾಗಿ ಒತ್ತುವರಿ ಕೊಡಿ ಅಂತ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ.